ನೀವು ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಅನ್ನೋ ಕಾರಣಕ್ಕಿದೆ. ಆ್ಯಕ್ಚುಲಿ ಹಳೆ ಪ್ರಶ್ನೆ, ದಿಲ್ಲಿ ಸೆಟ್ ಆಯ್ತಾ ಅಂತೆಲ್ಲ ಕೇಳೋದು, ನೀವೆಲ್ಲ ಅರಿದು ಕೊಡ್ದಂಗಿದ್ದೀರಿ. ಈಗ ಹೇಗಿದೆ ದಿಲ್ಲಿ ಅನುಭವ? ಸರ್, ಮೋದಿ ಅಮಿತ್ ಶಾ ಅವರ ಜೊತೆಗೆ ಒಂದೇ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ವರ್ಕ್ ಮಾಡೋ ಅನುಭವ ಹೆಂಗಿದೆ? ಸರ್, ಒಂದು ಯೋಗ ಸರ್. ಒಂದು ಬಾಬು ಜಗಜೀವನ್ ರಾವ್ ಅವರ ಮಗಳು ಮೀರಾ ಕುಮಾರಿ ಅವರು ಸ್ಪೀಕರ್ ಆಗಿ ಕುಂತಂಥ ಒಂದು ಜಾಗ. ಒಂದು ಕಡೆಗೆ ನಮ್ಮ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಇನ್ನೊಂದು ಕಡೆಗೆ ಸೋನಿಯಾ ಗಾಂಧಿಯವರು UPA ನೇತೃತ್ವ ಅಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ನಾನು ಮೊದಲೇ ಸರಿ ನಾನು MP ಆಗಿ ಅಲ್ಲಿ ಕೂತಂಥ ಆ ಒಂದು ವಾತಾವರಣ, ಅವತ್ತಿನ ಗೌರವಿತ ಗಿರಿಜಾ ವ್ಯಾಸ್ ಇವತ್ತಿಲ್ಲ, ಇವತ್ತು ಅವರ ಒಂದು ಡಿಸ್ಕಷನ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಕೇಳುವಂಥ ಒಂದು ಅವಕಾಶ. ಮತ್ತು ನಾನು ಯೋಚನೆ ಮಾಡ್ತಾಯಿದ್ದೆ, ಅಟಲ್ಜಿ ಅವರ ಇಲ್ಲ ಇವತ್ತು, ಹೇಗೆ ಮತ್ತೆ ಆ ಜಾಗವನ್ನು ಯಾರು ತುಂಬೋದು ಅನ್ನೋದು. ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಾಗ ಮನಮೋಹನ್ ಸಿಂಗ್ ಜಿ ಪ್ರಧಾನಮಂತ್ರಿಗಳಿದ್ದು ನಾನು ಫಸ್ಟ್ ಟೈಮ್ MP ಆದಾಗ ನಾನು ಆವಾಗ ಯೋಚನೆ ಮಾಡ್ತಾಯಿದ್ದೆ, ಮತ್ತಾರು ನಮಗೆ ಅಟಲ್ಜಿ ಇಲ್ಲ ಇವತ್ತು, ಯಾರು ಆ ಜಾಗ ತುಂಬೋದು ಅಂಥೇಳಿ. ಆದರೆ UPA 2 ಆ ಟರ್ಮ್ ಮುಗ್ದಾದ್ಮೇಲೆ ಮತ್ತೆ ಗೌರವಂತ ನರೇಂದ್ರ ಮೋದಿಜಿಯವ್ರ ನೇತೃತ್ವ ವಹಿಸ್ಕೊಂಡಾದ್ಮೇಲೆ ಸಾಕಷ್ಟು ಒಳ್ಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ, ಮತ್ತು ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ಏನು ಬೇಕು ಆ್ಯಸ್ ಎ ಬ್ರಿಡ್ಜ್ ಆಗಿ ಒಂದು ವರ್ಕ್ ಇರ್ಬೋದು. ಮತ್ತು ಗೌರವಂತ ಪ್ರಧಾನಮಂತ್ರಿಗಳು ನೋಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಏನು ಆಗಲ್ಲ, ಸಹಜ. ಯಾಕೆಂದರೆ ಅವ್ರನ್ನ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಬೇಕಂದರೆ ನಮಗೆ ವರ್ಷದಲ್ಲಿ ಒಂದು ಸತಿ ಬೇಡ, ಒಂದು ಟರ್ಮಲ್ಲಿ ನಾನು 2 ಸತಿ 3 ಸತಿ ನಾನು ರಿಕ್ವೆಸ್ಟ್ ಮಾಡಿರ್ಬೋದು. ಅದು ಪಕ್ಷದ ರಿಲೇಟೆಡ್ ಕಾರ್ಯಕ್ರಮ ಇರ್ಬೋದು, ನಮ್ಮ ತಂದೆಯ ಒಂದು ಹುಟ್ಟಿದಬ್ಬಕ್ಕೆ ಲಾಸ್ಟ್ ಟೈಮ್ ನಾನು ಏರ್ಪೋರ್ಟ್ ಇನಾಗ್ರೇಷನ್ ಟೈಮಲ್ಲಿ, ಅಥವಾ ಮೊನ್ನೆ ನನ್ನ ಮಗನ ಮದುವೆಗೆ ನಾನು ಇನ್ವೈಟ್ ಮಾಡಲಿಕ್ಕೆ ಹೋಗಿದ್ದೆ. ಮೊನ್ನೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸರ್ ಒಂದು 3 ಇಂಪಾರ್ಟೆಂಟ್ ಕಾಮಗಾರಿಗಳು. ಒಂದು ದಾವಣಗೆರೆಯಿಂದ ಬಾಳೆಹೊನ್ನೂರಿಗೆ ಥ್ರೂ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಆಗಬೇಕಾಗಿದೆ, ಶಿವಮೊಗ್ಗದ ರಿಂಗ್ ರೋಡ್ ಆಗಬೇಕಾಗಿದೆ. ವಿಶೇಷವಾಗಿ 6-7 ರಾಷ್ಟ್ರೀಯ ಹೆದ್ದಾರಿಗಳು ಶಿವಮೊಗ್ಗ ನಗರಕ್ಕೆ ಬಂದು ಟಚ್ ಆಗ್ತಾ ಇದೆ. ಅಲ್ಲಿಂದ ನಮಗೆ ಕರಾವಳಿ ಹೋಗಲಿಕ್ಕೆ ಯಾವುದೇ ಸಂಪರ್ಕ ಇಲ್ಲ ಸರ್. ಹಾಗಾಗಿ ಮಳೆಗಾಲದಲ್ಲಿ ನಮ್ಮ ಆಗುಂಬೆ ಘಾಟು ಸ್ಲೈಡ್ ಆಗ್ತಾ ಇದೆ, ಆಟೋಮೇಲೆ ಕ್ಲೋಸ್ ಆಗ್ತಾ ಇದೆ. ಹಾಗೆ ಹೀಗೆ ಯಾಕೆ ಟನಲ್ ಕಾನ್ಸೆಪ್ಟನ್ನು ಮಾಡ್ಬೋದು. ಈ ಥರ ಇಂಪಾರ್ಟೆಂಟ್, ಈ ಥರ ಮುಖ್ಯವಾದಂಥ ವಿಚಾರಗಳನ್ನ ಇಟ್ಕೊಂಡು ನಾನು ಚರ್ಚೆಗೆ, ಅದು ಅಷ್ಟೇ ಮಿನಿಟ್ ಟು ಮಿನಿಟ್ ಟೈಮು, ವ್ಯಾಲ್ಯೂಬಲ್ ವರ್ಡ್ಸ್ ಅಷ್ಟೇ ಅವ್ರು ಕೇಳೋದು, ಮಾತಾಡಿ ಎದ್ದು ಬರ್ತಾ ಇತ್ತು ಸರ್. ಆ ಥರ ಒಂದು